ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡಿ ಒಂದು ಹೊಸ ಇದ್ರ ಜೊತೆ ಬಂದಿದ್ದೀನಿ. ರೆಸಿಪಿ ಸಖತ್ತಾಗಿರತ್ತಿದು. ನೀವು ಬಜೆ ಎಲ್ಲ ಗೊತ್ತಿದೆಯಲ್ಲ, ಬಜೆ ಎಲ್ಲ ಬಾಳೆಕಾಯಿ ಬಜೆ ಸಖತ್ತಾಗಿರತ್ತೆ. ಬಟ್ ಇವತ್ತು ನೋಡಿ ಬಸಳೆ ಸೊಪ್ಪಿನ ಬಜೆ ಸಖತ್ತಾಗಿರುತ್ತೆ. ಮಧ್ಯಾಹ್ನದ ಊಟದ ಜೊತೆಗೆ ಸೂಪರಾಗಿರುತ್ತೆ ನೋಡಿ. ಅದು ಎಲ್ಲ ಹೆಂಡ್ತಿ ಇದು ಹಿಟ್ಟನ್ನೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನಾನು ಬಂದು ಈಗ ಆಫೀಸಿಗೆ ಬಂದೆ, ಹಾಗೇ ಬಂದು ಇದನ್ನು ಕರಿಯೋದು ಕೆಲಸ ಮಾಡ್ತಾ ಇದ್ದೀನಿ ನೋಡಿ. ಓ ಪಟ್ಟ ಪಟ್ಟ ಅಂತ ಇದೆ. ಸಖತ್ ಟೇಸ್ಟ್ ಸೂಪರ್ ಆಗಿರುತ್ತೆ ಬಸಳೆ ಸೊಪ್ಪು. ನೀವು ಬೇರೆಯವ್ರಿಗಿಂತ ಫಸ್ಟ್ ಆಫ್ ಆಲ್ ಎಣ್ಣೆಲಿ ಕರೆದು ತಿಂಡಿನೇ ಆರೋಗ್ಯಕ್ಕೆ ಇದು ಅಷ್ಟೊಂದು ಒಳ್ಳೆಯದಲ್ಲ. ಬಟ್ ಇರೋದ್ರಲ್ಲಿ ಸ್ವಲ್ಪ ಬೆಟರ್. ನೋಡಿ, ಇದ್ರ ಜೊತೆ ಊಟದ ಜೊತೆಗೆ ಒಂದೊಂದು ವೆರೈಟಿ ಐಟಮು ನೀವು ಟ್ರೈ ಮಾಡಿ ನೋಡಿ. ಬಸಳೆ ಸೊಪ್ಪಿನ ಬಜೆನ ಸೂಪರ್ ಆಗಿರತ್ತೆ. ಆಗ್ತಾ ಇದೆ. ನೋಡಿ, ಎಲ್ಲರೂ ಸ್ವಲ್ಪ ನಿಮ್ಮ ಗಂಡಂದ್ರ ಹತ್ರ ಕೆಲಸ ಮಾಡಿಸಿ. ನನ್ನ ಹೆಂಡತಿ ಮಾಡಿಸ್ತಾಳಲ್ಲ ಹಂಗೇನು. ನೀವು ಸುಮ್ಮನೆ ಇದ್ದರೆ ಅವರು ಸುಮ್ಮನೆ ಇರ್ತಾರೆ. ಇಲ್ಲ ಮಾಡಲೇಬೇಕು ಅಂತ ಹೇಳಿದ್ರೆ ಅವಾಗ ಆಟೋಮೆಟಿಕ್ಕು ಮಾಡ್ತಾರೆ ಗಂಡಂದರು. ಮಾಡಿಸಿ ಎಲ್ಲರ ಹತ್ರನೂ. ನನ್ನ ಹೆಂಡತಿ ಒಂದೇ ಮಾಡಿಸಿ ನಾನೇ ಒಬ್ಬನೇ ಯಾಕೆ ಸಫರ್ ಆಗಬೇಕು? ಎಲ್ಲರೂ ಸಫರ್ ಆಗಲಿ ಗಂಡಂದರು. ಓಕೆನಾ? ನೋಡಿ ಹೆಂಗಿರತ್ತೆ, ಹೆಂಗೆ ಗರ್ಗರಿ ಆಗಿರತ್ತೆ ಅಂದರೆ ಸೂಪರ್ ಆಗಿರತ್ತೆ. ಬಸಳೆ ಸೊಪ್ಪು ಬಜೆಗಿಂತ ಬಾಳೆಕಾಯಿ ಬಜೆಗಿಂತ ಬಸಳೆ ಸೊಪ್ಪು ಬಜೆನೇ ಸೂಪರ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಸಳೆ ಸೊಪ್ಪಿನ ಬಜೆ ಇದ್ದು ನೋಡಿ, ಹಂಗಿದ್ದೋಡಿ ಹೇಳು. ಇಲ್ಲಿ ನೋಡಿ, ಇದು ಬಸಳೆ ಸೊಪ್ಪಿನ ಬಜೆ. ನೋಡು, ನೋಡು, ತಿನ್ ತೋರಿಸೋ ಸೌಂಡ್ ಕೇಳಿಸಿ ಎಷ್ಟು ಗರ್ಗರಿ ಆಗುತ್ತೆ ಗೊತ್ತಾ? ನೋಡಿ ತೋರಿಸಲ್ಲಿ ಸೌಂಡ್ ಕೇಳಿಸು. ನೋಡಿ ಎಷ್ಟು ಸಖತ್ ಗರ್ಗರಿ ಆಗಿರುತ್ತೆ. ಬಾಳೆಕಾಯಿ ಬಜೆ ಇಷ್ಟೊಂದು ಗರ್ಗರಿ ಆಗಲ್ಲ, ಸ್ವಲ್ಪ ಗರ್ಗರಿ ಕಡಿಮೆ. ಬಟ್ ಬಸಳೆ ಸೊಪ್ಪುದು ಸಖತ್ ಗರ್ಗರಿ ಆಗತ್ತೆ. ಯಾರ್ಯಾರು ಬಸಳೆ ಸೊಪ್ಪಿನ ಬಜೆ ಮಾಡಿದ್ದೀರಾ, ಮಾಡ್ಕೊಂಡು ತಿಂದಿದ್ದೀರಾ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದು ನೋಡಿ, ಆತೋಳ ಅದರ ನೋಡಿ ಹಿಂಗಿರತ್ತೆ. ಸೂಪರ್ ಆಗಿರತ್ತೆ ಬಜೆ, ಸಖತ್ ಟೇಸ್ಟ್ ಅದು. ಆ್ಯಕ್ಚುಲಿ ನಿಮ್ಗೆ ಬಸಳೆ ಸೊಪ್ಪು ಹಿಂಗೆ ಹಸಿ ತಿನ್ನಕ್ಕೆ ಹೋದರೆ ಸ್ವಲ್ಪ ಲೋಳೆ ಲೋಳೆ ಅನಿಸುತ್ತೆ, ಎಲ್ರಿಗೂ ಇಷ್ಟ ಆಗಲ್ಲ. ಬಟ್ ಇದರಲ್ಲಿ ನಿಮ್ಗೆ ಒಂದು ಚೂರು ಏನು ಆ ಫೀಲೇ ಇರಲ್ಲ. ಫುಲ್ ಕರಿಕರಿಯಾಗಿ ನಿಮ್ಗೆ ಇದ್ರ ಬಜೆನ ಅನ್ಸ್ಬಿಡುತ್ತೆ. ಅಷ್ಟು ಇದು ಯಾರಿಗೆ ಗೊತ್ತೇ ಆಗಲ್ಲ, ಅಷ್ಟು ಸಖತ್ತಾಗಿರುತ್ತೆ ಟೇಸ್ಟ್. ಯಾರ್ಯಾರು ಇದು ಬಸಳೆ ಸೊಪ್ಪಿನ ಬಜೆ ಮಾಡ್ಕೊಂಡು ತಿಂದಿದ್ದೀರಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು.